ಸುತ್ತೂರು ಜಾತ್ರೆ ಟ್ರಾಫಿಕ್ ಜಾಮ್ನಲ್ಲಿ ಸಿಲುಕಿದ್ದಾರೆ ಮುಖ್ಯಮಂತ್ರಿಗಳು. ಸುಮಾರು 3 ಕಿಲೋಮೀಟರ್ ವ್ಯಾಪ್ತಿಯ ಟ್ರಾಫಿಕ್ನಲ್ಲಿ ಮುಖ್ಯಮಂತ್ರಿಗಳು ಸಿಲುಕಿದ್ರು. ಮುಖ್ಯಮಂತ್ರಿಗಳ ವಾಹನಕ್ಕೆ ದಾರಿ ಮಾಡಲು ಹರಸಾಹಸ ಪಡಬೇಕಾದಂಥ ದೃಶ್ಯ ಇದು. ಹಿರಿಯ ಪೊಲೀಸ್ ಅಧಿಕಾರಿಗಳು ಹರಸಾಹಸ ಪಟ್ಟಿದ್ದಾರೆ. ಖುದ್ದು ರಸ್ತೆಗಿಳಿದಿದ್ದಾರೆ ಅಲ್ಲಿನ SP ಮಲ್ಲಿಕಾರ್ಜುನ ಬಾಲದಂಡಿ ಮತ್ತು ಅಡಿಷನಲ್ SP ನಾಗೇಶ್ ಕೂಡ ಹಾಗೂ ಮಲ್ಲಿಕ್ ಕೂಡ ಖುದ್ದಾಗಿ ಅವರೇ ಫೀಲ್ಡ್ಗಿಳಿದಿದ್ದಾರೆ. ಯಾಕೆಂತ ಹೇಳಿದ್ರೆ ಒಂದು ಪ್ರೋಟೋಕಾಲ್ ಪ್ರಕಾರ ಎಲ್ಲಿಯೂ ಕೂಡ ಮುಖ್ಯಮಂತ್ರಿಗಳ ವಾಹನಕ್ಕೆ ಅಡಚಣೆ ಆಗಬಾರ್ದು. ಮುಖ್ಯಮಂತ್ರಿಗಳ ವಾಹನಕ್ಕೆ ಟ್ರಾಫಿಕ್ ಜಾಮ್ ತುಂಬ ತೊಂದರೆ ಕೊಡಬಾರ್ದು. ಅದಕ್ಕೆ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಮಾಡಿರ್ತಾರೆ. ತುರ್ತು ಕೆಲಸಗಳಿಗೆ ಹೋಗುವ ಕಾರಣಕ್ಕಾಗಿ ಝೀರೋ ಟ್ರಾಫಿಕ್ ವ್ಯವಸ್ಥೆಯನ್ನು ಕೂಡ ಮಾಡಿರ್ತಾರೆ. ಬಟ್ ಇಲ್ಲಿ ಜಾತ್ರೆ ನಡೀತಾ ಇತ್ತು ಅನ್ನೋ ಕಾರಣಕ್ಕಾಗಿ ಮುಖ್ಯಮಂತ್ರಿಗಳ ಆಗಮನ ಅದೇ ಜಾತ್ರೆಗಿತ್ತು. ಅಂಥ ಸಂದರ್ಭದಲ್ಲಿ ಜಾತ್ರೆಗೆ ಬಂದಿರುವಂಥ ಜನ, ಮತ್ತೊಂದು ಕಡೆ ಮುಖ್ಯಮಂತ್ರಿಗಳ ಜೊತೆಗೆ ಬಂದಿರುವಂಥ ಜನ, ಹೀಗೆ ಎರಡು ಕಡೆಗಳಲ್ಲಿ ಕ್ಲಬ್ ಆದರೆ ಸ್ವಲ್ಪ ಕೊಂಚ ಸಮಸ್ಯೆ ಆಗಿದೆ. ಒಂದು 3 ಕಿಲೋಮೀಟರ್ ಟ್ರಾಫಿಕಲ್ಲಿ ಸಿಲುಕಿ ಹಾಕಿಕೊಳ್ಳಬೇಕಾದಂಥ ಸಂದರ್ಭ ಒದಗಿ ಬಂದಿತ್ತು. ಆ 3 ಕಿಲೋಮೀಟರ್ ದಾಟಿಸ್ಬೇಕಲ್ಲ, ಆಗ ಖುದ್ದು SP ಬೀದಿಗಿಳಿದ್ರು, ರೋಡಿಗಿಳಿದ್ರು, ಟ್ರಾಫಿಕ್ ಜಾಮನ್ನು ಕ್ಲಿಯರ್ ಮಾಡಿದ್ರು. ಮುಖ್ಯಮಂತ್ರಿಗಳ ವಾಹನ ಸರಾಗವಾಗಿ ಅಲ್ಲಿಂದ ಹೋಗಲಿಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಟ್ರು. ಸಿಎಂ ಸಿದ್ದರಾಮಯ್ಯ ಟ್ರಾಫಿಕ್ನಲ್ಲಿ ಸಿಲುಕಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಾಹನಗಳನ್ನು ಕ್ಲಿಯರ್ ಮಾಡಲಿಕ್ಕೆ SP ಹರಸಾಹಸ ಪಟ್ಟರು. ಅಲ್ಲಿನ SP ಮಲ್ಲಿಕಾರ್ಜುನ ಬಾಲದಂಡಿ ಹರಸಾಹಸವನ್ನು ಪಟ್ಟಿದ್ದಾರೆ. ಬೈಕ್ ಸವಾರನಿಗೆ ಕಾಲಿನಲ್ಲಿ ಒದೆಯಲು ಮುಂದಾಗಿದ್ದಾರೆ. SP ಕಾಲಿನಲ್ಲಿ ಒದೆಯಲು ಹೋಗಿ ಕೊನೆ ಕ್ಷಣದಲ್ಲಿ ಸುಮ್ಮನಾಗಿದ್ದಾರೆ. SP ವ್ಯಕ್ತಿಗೆ ಒದೆಯಲು ಮುಂದಾಗಿದ್ದು ಅನ್ನೋದು ಇಲ್ಲಿ ಗೊತ್ತಾಗ್ತಾ ಇದೆ. ಮಲ್ಲಿಕಾರ್ಜುನ ಬಾಲದಂಡಿ ಒದೆಯಲು ಮುಂದಾಗಿದ್ರು ಅನ್ನುವ ದೃಶ್ಯ ಮೊಬೈಲ್ನಲ್ಲಿ ಸರಿಯಾಗಿದೆ. ಅದು ಕೂಡ ನೋಡ್ತಾ ಇದ್ದೀವಿ ನಾವು.